ಧರ್ಮಕ್ಷೇತ್ರದ ರಹಸ್ಯ. ಒಂದಾನೊಂದು ಕಾಲದಲ್ಲಿ ದೂರದ ಹಳ್ಳಿಯೊಂದರಲ್ಲಿ ಅರ್ಜುನ ಮತ್ತು ಭೀಮ ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರಿಬ್ಬರು ಕುರುಕ್ಷೇತ್ರದ ಬಗ್ಗೆ ತಮ್ಮ ಅಜ್ಜಿಯಿಂದ ಕತೆಗಳನ್ನು ಕೇಳುತ್ತಿದ್ದರು. ಕುರುಕ್ಷೇತ್ರವು ಧರ್ಮಕ್ಷೇತ್ರವೆಂದೂ ಅಲ್ಲಿ ಧರ್ಮ ಮತ್ತು ಅಧರ್ಮಗಳ ನಡುವೆ ದೊಡ್ಡ ಯುದ್ಧ ನಡೆದಿತ್ತೆಂದು ಅಜ್ಜಿ ಹೇಳುತ್ತಿದ್ದರು. ಒಂದು ದಿನ ಅರ್ಜುನ ಮತ್ತು ಭೀಮ ಕುರುಕ್ಷೇತ್ರಕ್ಕೆ ಹೋಗಿ ಆ ಸ್ಥಳವನ್ನು ನೋಡಬೇಕೆಂದು ನಿರ್ಧರಿಸಿದರು. ಅವರು ತಮ್ಮ ಅಜ್ಜಿಯೊಂದಿಗೆ ಪ್ರಯಾಣ ಬೆಳೆಸಿ ಕುರುಕ್ಷೇತ್ರವನ್ನು ತಲುಪಿದರು. ಅಲ್ಲಿ ಅವರು ವಿಶಾಲವಾದ ಮೈದಾನವನ್ನು ಕಂಡರು. ಮೈದಾನದ ಮಧ್ಯದಲ್ಲಿ ಒಂದು ಹಳೆಯ ಮರವಿದ್ದು ಅದರ ಕೆಳಗೆ ಒಬ್ಬ ಋಷಿ ಕುಳಿತಿದ್ದರು. ಅರ್ಜುನ ಮತ್ತು ಭೀಮ ಋಷಿಯ ಬಳಿ ಹೋಗಿ, ಋಷಿಗಳೇ, ಈ ಸ್ಥಳದ ಬಗ್ಗೆ ನಮಗೆ ಹೇಳಿ, ಇಲ್ಲಿ ಏಕೆ ಯುದ್ಧ ನಡೆಯಿತು ಎಂದು ಕೇಳಿದರು. ಋಷಿ ಸ್ಮಿತನಾಗಿ, ಮಕ್ಕಳೇ, ಇದು ಕೇವಲ ಯುದ್ಧದ ಸ್ಥಳವಲ್ಲ, ಇದು ಧರ್ಮದ ಪರೀಕ್ಷೆಯ ಸ್ಥಳ. ಇಲ್ಲಿ ಧರ್ಮ ಮತ್ತು ಅಧರ್ಮಗಳ ನಡುವೆ ಯುದ್ಧ ನಡೆಯಿತು. ಧರ್ಮವು ಗೆದ್ದಿತು, ಅಧರ್ಮವು ಸೋತಿತು ಎಂದರು. ಆದರೆ ಋಷಿಗಳೇ, ಧರ್ಮ ಮತ್ತು ಅಧರ್ಮಗಳೆಂದರೆ ಏನು ಎಂದು ಭೀಮನು ಕೇಳಿದನು. ಋಷಿ, ಧರ್ಮವೆಂದರೆ ಸತ್ಯ, ನ್ಯಾಯ ಮತ್ತು ಪ್ರೀತಿ. ಅಧರ್ಮವೆಂದರೆ ಸುಳ್ಳು, ಅನ್ಯಾಯ ಮತ್ತು ದ್ವೇಷ. ನಾವು ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಎಂದರು. ಅರ್ಜುನ, ಋಷಿಗಳೇ, ನಾವು ಧರ್ಮದ ಮಾರ್ಗದಲ್ಲಿ ನಡೆಯುವುದು ಹೇಗೆ ಎಂದು ಕೇಳಿದನು. ಋಷಿ, ನೀವು ಯಾವಾಗಲೂ ಸತ್ಯವನ್ನು ಮಾತನಾಡಬೇಕು, ನ್ಯಾಯವಾಗಿರಬೇಕು ಮತ್ತು ಎಲ್ಲರನ್ನೂ ಪ್ರೀತಿಸಬೇಕು. ನೀವು ನಿಮ್ಮ ತಂದೆ ತಾಯಿಯ ಮಾತನ್ನು ಕೇಳಬೇಕು, ಗುರುಗಳಿಗೆ ಗೌರವ ಕೊಡಬೇಕು ಮತ್ತು ಇತರರಿಗೆ ಸಹಾಯ ಮಾಡಬೇಕು ಎಂದರು. ಅರ್ಜುನ ಮತ್ತು ಭೀಮ ಋಷಿಯ ಮಾತುಗಳನ್ನು ಕೇಳಿ ಸಂತೋಷಪಟ್ಟರು. ಅವರು ಧರ್ಮದ ಮಾರ್ಗದಲ್ಲಿ ನಡೆಯಲು ನಿರ್ಧರಿಸಿದರು. ಅವರು ತಮ್ಮ ಅಜ್ಜಿಯೊಂದಿಗೆ ಮನೆಗೆ ಮರಳಿದರು ಮತ್ತು ತಮ್ಮ ಜೀವನದುದ್ದಕ್ಕೂ ಧರ್ಮದ ಮಾರ್ಗದಲ್ಲಿ ನಡೆದರು. ಕಥೆಯ ನೀತಿ: ಧರ್ಮವು ಯಾವಾಗಲೂ ಗೆಲ್ಲುತ್ತದೆ. ನಾವು ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು.